ನಮ್ಮ ಕಾಲೇಜ್ ದಿನಗಳಲ್ಲಿ ಆಯುಧ ಪೂಜೆ ಬಂದ ತಕ್ಷಣ ಪೂಜೆಗೆ ನಾವೆಲ್ಲ ಸ್ನೇಹಿತರು ಜೊತೆಯಾಗಿ ನಿಲ್ತಿದ್ವಿ. ರಂಜಾನ್ ಬಂದರೆ ಸಾಕು ನಮ್ಮ ಜೊತೆ ನಮ್ಮ ಸ್ನೇಹಿತರು ಒಂದೆರಡು ದಿನ ನಮ್ಮ ಜೊತೆ ಉಪವಾಸ ಕೂಡ ಮಾಡ್ತಾಯಿದ್ರು. ಆದರೆ ಈಗ ಯೂನಿವರ್ಸಿಟಿಯಲ್ಲಿ ನೀವು ನಮಾಜ್ ಮಾಡಬಾರ್ದು ಅಂತ ಲಕ್ನೋ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಫೈನ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಎಲ್ಲ ಕ್ಲಾಸ್ಮೇಟ್ಸ್, ಒಂದು ಸ್ಕೂಲ್, ಒಂದು ಕಾಲೇಜ್, ಒಂದು ಕ್ಲಾಸ್ ಅಂತ ಬಂದಾಗ ಎಲ್ಲ ಸ್ಟೂಡೆಂಟ್ಸ್ ನಾವೆಲ್ಲ ಒಂದೇ ಅಂತ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಲಕ್ನೋ ಯೂನಿವರ್ಸಿಟಿಯಲ್ಲಿ ನಮಾಜ್ ಮಾಡೋ ಹಾಗಿಲ್ಲ ಅಂತ ನೋಟಿಸ್ ಕೊಟ್ಟ ತಕ್ಷಣ ಹಿಂದೂ ಸಹೋದರರು ಏನು ಮಾಡಿದ್ದಾರೆ, ನೀವೆಲ್ಲ ನಮಾಜ್ ಮಾಡಿ ನಾವು ಮಾನವ ಸರಪಳಿಯನ್ನು ರಚಿಸಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೇವೆ ಅಂತ ತುಂಬ ಬ್ಯೂಟಿಫುಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಮುಸಲ್ಮಾನರು ನಮಾಜ್ ಮಾಡುವ ತನಕ ಅಲ್ಲಿ ಕಾದು ನಿಂತಿದ್ದಾರೆ. ನೋಡಿ, ನಿಯಮಗಳು ನೀವು ಇದನ್ನು ಫಾಲೋ ಮಾಡಬಹುದು ಅಂತ, ಮಾಡಬೇಕು ಅಂತ ಹೇಳಬಹುದು, ಆದರೆ ಮಾನವೀಯತೆ ಫಾಲೋ ಮಾಡಬೇಡಿ ಅಂತ ಯಾವ ಯೂನಿವರ್ಸಿಟಿ ತಾನೇ ಹೇಳೋಕ್ಕೆ ಸಾಧ್ಯ ಹೇಳಿ? से डरते हैं जी, इसको जरूरत नहीं तलवार की, फर्ज की काफी है नजर जो से नहीं